ಗಂಗಾವತಿ ನಗರದ ವಿದ್ಯಾನಗರದಲ್ಲಿರುವ ಸ್ಫೂರ್ತಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನಲ್ಲಿ ಎನ್ಎರ್ವಿಲ್ ಕ್ಲಬ್ ಆಫ್ ಮಹಿಳಾ ಘಟಕದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಸಾಧನೆಗೈದ ಸಾಧಕರುಗಳಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಶಿಸ್ತಿನಿಂದ ಸಂರಕ್ಷಿಸುವ ಗುರುವಾಗಿ ಆ ಕಡೆ ಒಂದಿಷ್ಟು ಮಂದಿ ಬರ್ರಿ ಅಲ್ಲಿ. Equality, dignity and well-being for every woman in this society. With this spirit, from our institution, we have conducted various programs on behalf of International Women's Day. As part of our community outreach initiative, an awareness program was conducted at Government School Vidyanagar, primary school especially, where our enthusiastic BAMS students and pharmacy students performed a skit. So by this skit performance, 8 students, especially girl students, got information about the menstrual hygiene. ಶುಭಾಶಯಗಳು. ನಾನು ನವೆಂಬರ್ 2024ರಲ್ಲಿ ನನ್ನ LLB ಡಿಗ್ರಿ ಮುಗಿದ ಮೇಲೆ ಗಂಗಾವತಿಯಲ್ಲಿ ಹಿರಿಯ ವಕೀಲರಾದ DA ಹಾಲ್ಸಮುದ್ರ ಸರ್ ಅವ್ರ ಹತ್ರ ಜೂನಿಯರ್ ಆಗಿ ಸೇರಿಕೊಂಡೆ. ಅಲ್ಲಿ ನನ್ನ ವಕೀಲ ವೃತ್ತಿನ ಪ್ರಾರಂಭ ಮಾಡಿದೆ. 2025ರಲ್ಲಿ ಹೈಕೋರ್ಟ್ ಆಫ್ ಕರ್ನಾಟಕದಿಂದ ನೋಟಿಫಿಕೇಷನ್ ಆದಂತಹ ಸಿವಿಲ್ ಜಡ್ಜ್ ಹುದ್ದೆಗೆ ಏನು ನೋಟಿಫಿಕೇಷನ್ ಆಗಿತ್ತು, ನಾನು ಅದಕ್ಕೆ ಅರ್ಜಿ ಸಲ್ಲಿಸಿ ನನ್ನ ಮೊದಲ ಪ್ರಯತ್ನದಲ್ಲಿನೇ ನಾನು ಸಿವಿಲ್ ಜಡ್ಜ್ ಆಗಿರೋದು ನನಗೆ ಬಹಳ ಖುಷಿ ಆಗ್ತಾಯಿದೆ.
ಸಂತೋಷಕ್ಕೆ ಕಾರಣರಾಗಿರುವಂತಹ ಎಲ್ಲರಿಗೂ ನಾನು ಆಭಾರಿಯಾಗಿರ್ತೀನಿ. ಅದರಲ್ಲಿ ಮೊದಲನೇದಾಗಿ ಬರೋದು ನಮ್ಮ ತಂದೆ ತಾಯಿ. ಯಾಕೆ ನಮ್ಮ ತಂದೆ ತಾಯಿ ಅಂದರೆ, ನಾವು 3 ಹೆಣ್ಮಕ್ಳು. ನಮ್ಮ ತಂದೆ ತಾಯಿಗೆ ನಾವು ಹೆಣ್ಮಕ್ಳಿದ್ರೂ ನಾವು 3 ಅವರು ಉತ್ತಮ ಶಿಕ್ಷಣವನ್ನೇ ಕೊಡಿಸಿದ್ದಾರೆ. ನನ್ನ 2 ಅಕ್ಕರು ಡಬಲ್ ಡಿಗ್ರಿ ಗ್ರ್ಯಾಜುಯೇಟ್ಸ್. ಇವನ್ ನಂದು ಮಾಸ್ಟರ್ಸ್ ಆದಮೇಲೆ ಯಾರೇನೇ ಹೇಳಿದ್ರು ಅವ್ರು ತಲೆ ಕೆಡಿಸ್ಕೊಳ್ಳಿಲ್ಲ. ನಾನು LLB ಮಾಡ್ತೀನಿ ಅಂತ ಹೇಳಿದಾಗ ನನಗೆ ಪ್ರೋತ್ಸಾಹ ಮಾಡಿದರು. ನಿನ್ನ ಗುರಿ ಏನದ, ನೀನು ಮುಟ್ಟು ಅಂತ ಅವ್ರು ನನಗೆ ಪ್ರೋತ್ಸಾಹ ಮಾಡಿದ್ದಕ್ಕೆ ನಾನು LLB ಕಂಪ್ಲೀಷನ್ ಆದಮೇಲೆ ನಾನು ಪ್ರಾಕ್ಟೀಸ್ ಮಾಡ್ತಾ ಓದ್ಕೊಂಡು ನಾನಿವತ್ತು ಇಲ್ಲಿರೋದಕ್ಕೆ ಸಾಧ್ಯ ಆಗಿದ್ದು. ಅದಕ್ಕೆ ನಾನು ಅವರಿಗೆ ಯಾವಾಗಲೂ ಆಭಾರಿಯಾಗಿರ್ತೀನಿ. ಎರಡನೇದಾಗಿ ನಂತರ ನಾನು ನಮ್ಮ ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರುಗಳಾದ ನಮ್ಮ ಗಂಗಾವತಿ ನ್ಯಾಯಾಲಯದ ಎಲ್ಲ ನ್ಯಾಯಾಧೀಶರಿಗೂ ಆಭಾರಿಯಾಗಿರ್ತೀನಿ. ನಾನು ಎಲ್ಲಿ ಜೂನಿಯರ್ ಆಗಿ ವಕೀಲ ವೃತ್ತಿ ಪ್ರಾರಂಭಿಸಿದೆ, ಅಲ್ಲಿ ನಮ್ಮ ಸೀನಿಯರ್ ಆದ ಹಾಲ್ ಸಮುದ್ರ ಸರ್ ಆಗಿರ್ಬೋದು, ಅವಿನಾಶ್ ಹಾಲ್ ಸಮುದ್ರ ಸರ್ ಆಗಿರ್ಬೋದು, ಮತ್ತು ನನ್ನ ಆಫೀಸ್ ಕೊಲೀಗ್ಸ್ ಆಗಿರ್ಬೋದು, ಮತ್ತು ನಮ್ಮ ನ್ಯಾಯಾಲಯದಲ್ಲಿರುವ ಎಲ್ಲ ಹಿರಿಯ ವಕೀಲರಿಗೂ, ನನ್ನ ವಕೀಲ ಮಿತ್ರರಿಗೂ ನಾನೆಲ್ಲ ಚಿರಋಣಿಯಾಗಿರ್ತೀನಿ. ಅವರೆಲ್ಲರ ಸಹಾಯ ಸಹಕಾರದಿಂದ ನಾನು ಇಲ್ಲಿರೋಕ್ಕೆ ಸಾಧ್ಯ ಆಗಿರೋದು. ಮುಂದುವರೆದು ನಮ್ಮ ಕಾನೂನಿನಲ್ಲಿ ಮಹಿಳೆಯರಿಗೆ ಎಷ್ಟು ರಕ್ಷಣೆ ಇದೆ ಅಂತ ನೋಡೋದಾದರೆ, ಫಸ್ಟ್ ಸಂವಿಧಾನದಲ್ಲಿ ಆರ್ಟಿಕಲ್ 14 ಅಂತ ಬರ್ತದೆ, ರೈಟ್ ಟು ಈಕ್ವಾಲಿಟಿ. ಸೊ ಏನ್ರಿ ರೈಟ್ ಟು ಈಕ್ವಾಲಿಟಿ ಅಂದರೆ, ದರ್ ಇಸ್ ನೋ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ಮೆನ್ ಆ್ಯಂಡ್ ವುಮೆನ್. ಸೊ ಇಬ್ಬರಿಗೂ ಎಲ್ಲ ಸ್ಥಾನಮಾನಗಳಲ್ಲೂ ಅವ್ರಿಗೆ ಈಕ್ವಾಲಿಟಿ ಅಂತ ಹೇಳೋದೇ ಆರ್ಟಿಕಲ್ 14. ನೆಕ್ಸ್ಟ್ ಬಂದು ಆರ್ಟಿಕಲ್ 15, ನೋ ಡಿಸ್ಕ್ರಿಮಿನೇಷನ್ ಇನ್ ಕೇಸ್ ಆಫ್ ಎಂಪ್ಲಾಯ್ಮೆಂಟ್. ಸೊ ಮಹಿಳಾ ರಿಸರ್ವೇಷನ್, ಮಹಿಳಾ ಮೀಸಲಾತಿ ಏನಿದೆ ಅಲ್ಲ, ಅದು ಬಂದು ಆರ್ಟಿಕಲ್ 15 ಆ್ಯಂಡ್ 16 ಒಳಗಡೆ ಅವರಿಗೆ ಇರುವಂತಹ ಒಂದು ಪ್ರೊವಿಷನ್. ನೆಕ್ಸ್ಟ್ ಬಂತು ರೈಟ್ ಟು ಎಜುಕೇಷನ್, ಆರ್ಟಿಕಲ್ 21A, ಪ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ಸ್ ಟು ದ ಚಿಲ್ಡ್ರನ್ ಬಿಟ್ವೀನ್ ದ ಏಜ್ ಆಫ್ 6 to 14 years. ಸೊ ಅವರಿಗೆಲ್ಲ ಕಂಪಲ್ಸರಿ ಎಜುಕೇಷನ್ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಜೆಂಡರ್. ಹೌದಾ, ಇದರಿಂದನೂ ಅಲ್ಲೊಂದು ಮಹಿಳಾ ಸಬಲೀಕರಣ ಆಯಿತು. ಅದಾದಮೇಲೆ ನಮ್ಮದು ಫಂಡಮೆಂಟಲ್ ಡ್ಯೂಟೀಸ್ ಆ್ಯಂಡ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್ ಅಂತ ಬರ್ತದೆ. ಅದರಲ್ಲಿ ಏನು ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್. ಸೊ ಮಹಿಳೆ ಮತ್ತು ಪುರುಷ ಅಂತ ತಾರತಮ್ಯ ಮಾಡಲಾರ್ದೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನೋ ಕಾನ್ಸೆಪ್ಟ್ ಕೂಡ ನಮ್ಮ ಸಂವಿಧಾನದಲ್ಲಿದೆ. ನಂತರ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್. ಸೊ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟು ಯಾರು ಮದುವೆ ಆಗಿರ್ತಾರಲ್ಲ, ವಿವಾಹವಾದ ಮಹಿಳೆಯರ ರಕ್ಷಣೆಗೋಸ್ಕರ ಇರೋದು. ಪಾಶ್ ಆ್ಯಕ್ಟ್ 2013, ಪ್ರಿವೆನ್ಷನ್ ಆಫ್ ವುಮೆನ್ಸ್ ಫ್ರಮ್ ಸೆಕ್ಷುವಲ್ ಹರಾಸ್ಮೆಂಟ್ ಎಟ್ ದ ವರ್ಕ್ ಪ್ಲೇಸ್ 2013. ಸೊ ವಿಶಾಖ ಗೈಡ್ಲೈನ್ಸ್ ಅಂತ ಇದ್ದಾವೆ. ವರ್ಕ್ ಪ್ಲೇಸಲ್ಲಿ ಮಹಿಳೆಯರಿಗೆ ಏನಾದರೂ ದೌರ್ಜನ್ಯ ಆದರೆ ಅವ್ರನ್ನ ಯಾವ ರೀತಿ ಸಂರಕ್ಷಣೆ ಮಾಡ್ಬೋದು, ಅವರಿಗೆ ಏನೇನು ಕಾನೂನಿನ ಸೌಲಭ್ಯ ಇದೆ ಅಂತ ಹೇಳೋದೆಲ್ಲ ಪಾಶ್ ಆ್ಯಕ್ಟಲ್ಲಿದೆ. ಮುಂದುವರೆದು ಡೌರಿ ಪ್ರೊಹಿಬಿಷನ್ ಆ್ಯಕ್ಟ್ ಆಗಿರಬಹುದು. ಆಮೇಲೆ ಈಗ ನಮ್ಮ ಭಾರತೀಯ ನ್ಯಾಯ ಸಂಹಿತ ಅಂತ ಹೇಳಿ 2024ರಲ್ಲಿ ಹೊಸ ಕಾನೂನು ಬಂದು 24ರಿಂದ ಅದು ಎಲ್ಲ ಪ್ರೆಸಿಡೆಂಟ್ ಅಸೆಂಟ್ ತೊಗೊಂಡು ಎನ್ಫೋರ್ಸ್ ಆಗಿದೆ 2024ರಲ್ಲಿ. ಅದರಲ್ಲಿ ಸೆಕ್ಷನ್ 63ರಿಂದ 99 ಮಹಿಳೆಯರಿಗೆ ಮತ್ತು ಮಕ್ಕಳ ಮೇಲಾಗುವ ದೌರ್ಜನ್ಯದ ಬಗ್ಗೆ ಅದರಲ್ಲಿ ಏನು ಶಿಕ್ಷೆ ಇದೆ, ಅವರಿಗೆ ಯಾವ ರೀತಿ ಕಾನೂನು ಇದೆ ಅಂತ ಹೇಳೋದು ಅದರಲ್ಲಿನೇ ಇದೆ. ಸೆಕ್ಷನ್ 63ರಿಂದ 99 ನಮ್ಮ ಮಹಿಳೆಯರಿಗೆ ಎಷ್ಟು ಸುರಕ್ಷಿತವಾಗಿ ನಮ್ಮ ಕಾನೂನನ್ನು ನಿರ್ಮಾಣ ಮಾಡಿದ್ದಾರೆ, ರೂಪಿಸಿದ್ದಾರೆ ಅನ್ನೋದಕ್ಕೆ ಈಗ ರೀಸೆಂಟಾಗಿ 2 ಜಡ್ಜ್ಮೆಂಟ್ ಕೊಟ್ಟರು. ನಮ್ಮ ಮಾನ್ಯ ಜಿಲ್ಲಾ ಹೆಚ್ಚುವರಿ ಮತ್ತು ಸತ್ರ ನ್ಯಾಯಾಧೀಶರುಗಳು, ಒಂದು ಸನಾಪುರ್ ಕೇಸ್ ಆಗಿರಬಹುದು, ಮತ್ತೊಂದು ಕಾರಟಗಿ ಕೇಸ್ ಆಗಿರ್ಬೋದು. ಸನಾಪುರ್ ಕೇಸಲ್ಲಿ ಅವ್ರಿಗೆ ಮರಣದಂಡನೆ ಆಯಿತು, ಕಾರಟಗಿ ಕೇಸಲ್ಲಿ ಅವ್ರಿಗೆ ಜೀವಾವಧಿ ಶಿಕ್ಷೆ ಆಯಿತು. ಇಷ್ಟೆಲ್ಲ ಪ್ರೊಟೆಕ್ಷನ್ ಇರೋ ಕಾನೂನಿನ ಒಂದು ಭಾಗ ನಾನಾಗಿನಪ್ಪ ಅಂತ ಹೇಳೋದಕ್ಕೆ ನನಗೆ ಭಾಳ ಖುಷಿ ಆಗ್ತಾ ಇದೆ. ದಟ್ಟು ನಮ್ಮ ಗಂಗಾವತಿ ಅವರಾಗಿದ್ದು ತುಂಬ ಸಂತೋಷ ಆಗ್ತಾ ಇದೆ. ಒನ್ಸ್ ಅಗೇನ್ ಐ ಕಂಗ್ರಾಚುಲೇಟ್ ಸವಿತಾ. ಅಂಡ್ ಹಿಯರ್ ಲೇಡೀಸ್ ಅಂದರೆ ಒಂದು ಸ್ತ್ರೀ ಅಂದರೆ ಅಬಲೆ ಅಲ್ಲ, ಒಂದು ಸಬಲೆ ಅಂತ ತೋರಿಸಿದ್ದಾರೆ ಅವರು. ಹೌದಾ, ಸ್ತ್ರೀ ಅಂದರೆ ಒಂದು ಶಕ್ತಿ. ನಾವು ನೋಡ್ತಾ ಇರ್ತೀವಲ್ಲ, ಅಕ್ಕ ಆಗಿ, ತಂಗಿಯಾಗಿ, ಅಮ್ಮ, ದೆನ್ ವೈಫ್ ಆಗಿ, ಎಲ್ಲದರಲ್ಲೂ
ತನ್ನ ಕರ್ತವ್ಯಗಳನ್ನು ಎಷ್ಟೋ ಚೆನ್ನಾಗಿ ನಿಭಾಯಿಸ್ಕೊಂತ ಹೋಗ್ತಾಳೆ. ಈಗ ಇಲ್ಲಿ ವೇದಿಕೆ ಮೇಲೆ ನೀವು ನೋಡಿರ್ಬೋದು, ಸವಿತಾ ಸವಡಿ ಅವರು ಈ ವರ್ಷ ಇನ್ನರ್ ವೀಲ್ ಕ್ಲಬ್ ಪ್ರೆಸಿಡೆಂಟ್ ಆಗಿ ಎಷ್ಟೋ ಸಮಾಜ ಸೇವೆಗಳು ಮಾಡ್ತಾ ಇದ್ದಾರೆ. ಹಾಗೆ ಸೆಕ್ರೆಟರಿ ಆತ್ಮ ಕರೀಂ, ಹಾಗೆ ಇಲ್ಲಿರುವ ಎಷ್ಟೋ ಜನ ಲೇಡೀಸ್ ಎಲ್ಲ ರಂಗದಲ್ಲೂ ಮುಂದುವರೆದಿದ್ದಾರೆ. ಅವರು ಶೈಕ್ಷಣಿಕ ರಂಗದಲ್ಲಾಗಿರ್ಬೋದು, ವೈದ್ಯಕೀಯ ಎಲ್ಲದರಲ್ಲೂ ಮುಂದೆ ಇದ್ದಾರೆ. ಈಗ ನಾವು ಹಿಂದಿನ ಕಾಲದಲ್ಲಿ ನೋಡ್ತಾ ಇದ್ರು ಎಷ್ಟೋ ಜನ ಲೇಡೀಸ್ ನೋಡಿದ್ವಿ. ಒಣಕೆ ಒಬ್ಬ ಆಗಿರ್ಬೋದು, ರಾಣಿ ಚೆನ್ನಮ್ಮ, ಶ್ರೀಮತಿ ಇಂದಿರಾ ಗಾಂಧಿ, ಈ ಥರ ಎಷ್ಟೋ ಜನ ಹಿಂದಿನ ಕಾಲದಿಂದ ಇದ್ದಾರೆ. ಈಗ ಒಬ್ಬ ಮಹಿಳೆ ಎಲ್ಲ ರಂಗದಲ್ಲೂ ಟೆಕ್ನಾಲಜಿಕಲ್ಲಿ ಒಂದು ಪೈಲಟ್ ಆಗಿ, ಗಗನಸಖಿಯಾಗಿ, ದೆನ್ ಆ್ಯಕ್ಟರ್ ಆಗಿ, ಸಿಂಗರ್, ಎಲ್ಲ ರಂಗದಲ್ಲೂ ಪುರುಷರಿಗೆ ಸಮಾನವಾಗಿ ಎಲ್ಲದರಲ್ಲೂ ಮುಂದುವರಿತಾ ಇದ್ದಾರೆ. ಯಾಕಂದರೆ ಇಲ್ಲಿ ಏನಾದರೂ ನಿಮ್ಗೆ ಗೊತ್ತು, ಲೇಡೀಸ್ ಏನಾದರೂ ಅಂದ್ಕೊಂಡಿದ್ರೆ ಅದು ಆಗುವವರೆಗೂ ಬಿಡಲ್ಲ. ಹೌದಾ? ನಮ್ಮ ಮನೆಯಲ್ಲೇ ನೋಡ್ತಾ ಇರ್ತೀವಿ, ಯಾವುದೋ ಒಂದು ನಾನು ಇದು ಮಾಡಬೇಕು ಅಂದರೆ ಅದು ಮಾಡೋವರೆಗೂ ಬಿಡಲ್ಲ. ಆ ಛಲ ಓನ್ಲಿ ಹೆಣ್ಣಿಗೆ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಈಗ ನಾವು ನೋಡ್ತಾ ಇದ್ದೀವಿ ನಮ್ಮ ನದಿಗಳಾಗಿರ್ಬೋದು, ತುಂಗಾ, ಗಂಗಾ, ಕಾವೇರಿ, ಎಲ್ಲದಕ್ಕೂ ಲೇಡೀಸ್ ಹೆಸರೇ ಇದೆ. ಹೌದಾ? ಯಾಕಂದರೆ ಒಂದು ಲೇಡಿಗೆ ಅಷ್ಟೊಂದು ಪೇಷನ್ಸ್ ಇರುತ್ತೆ. ಈಗ ಸ್ಕೂಲ್ಸಲ್ಲಿ ನೋಡ್ತಾ ಇರ್ತೀವಿ, ಜಾಸ್ತಿ ಲೇಡಿ ಟೀಚರ್ಸೇ ಇರ್ತಾರೆ, ಸ್ಪೆಷಲಿ ಲೋವರ್ ಕ್ಲಾಸ್ ಮಕ್ಕಳಿಗೆ. ಯಾಕೆ? ಪೇಷನ್ಸ್ ಜಾಸ್ತಿ ಇರುತ್ತೆ, ಚೆನ್ನಾಗಿ ಕಲಿಸ್ತಾರೆ ಅಂತ. ಈ ಥರ ಮಹಿಳೆ ಎಲ್ಲ ರಂಗದಲ್ಲೂ ಪೇಷನ್ಸಿಂದ ಎಲ್ಲ ನಾವು ನೋಡ್ತಾ ಇದ್ದೀವಿ. ಈಗ ನಮ್ಮ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಎಷ್ಟು ಚೆನ್ನಾಗಿ ಬಜೆಟ್ ಮಾಡ್ಕೊತ ನಿಭಾಯಿಸ್ಕೊಳ್ತಾ ಹೋಗ್ತಾ ಇದ್ದಾರಲ್ವ. ಇದೇ ಥರ ಎಲ್ಲ ರಂಗದಲ್ಲೂ ಸ್ತ್ರೀ ಮುಂದೆ ಮುಂಚೂಣಿಯಲ್ಲಿದೆ. ಅದಕ್ಕೆ ನೀವು ಗರ್ಲ್ಸ್ ಇಲ್ಲೇನಿದ್ದೀರಾ, ನಿಮಗಂತೂ ಒಂದು ಟಾರ್ಗೆಟ್ ಇರಬೇಕು, ಒಂದು ಗುರಿ ಇರಬೇಕು. ಆ ಗುರಿ ಇಟ್ಕೊಂಡು ನಾವೆಲ್ಲ ಮುಂದೆ ಹೋಗ್ತಾ ಇರಬೇಕು. ಪ್ರತಿಯೊಂದು ಹೆಣ್ಣು ಕೆಲಸ ಮಾಡ್ತಕ್ಕಂಥ ಜಾಗನೇ ಇಲ್ಲ ಅಂತೇಳಿ, ಪ್ರತಿಯೊಂದು ಜಾಗದಲ್ಲಿನೂ ಹೆಣ್ಣು ಮಗಳು ಅದ್ಭುತವಾಗಿ ಕಾರ್ಯವನ್ನು ನಿರ್ವಹಿಸ್ಕೊಂಡು ಬರ್ತಾ ಇದ್ದಾಳೆ. ನಾನು ನಿನ್ನೆ ಎಲ್ಲ ಒಂದು ಪೇಪರಲ್ಲಿ ನೋಡಿದೆ, ಇಡೀ ಪ್ರಪಂಚದಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಪೈಲಟ್ ಮಹಿಳೆಯರು ಹೊಂದಿರತಕ್ಕಂಥ ಏಕೈಕ ದೇಶ ಅಂದರೆ ಅದು ನಮ್ಮ ಭಾರತ ದೇಶ. ಅದು ಮಹಿಳೆಯರನ್ನು ಹೊಂದಿರತಕ್ಕಂಥ ದೇಶ, ಭಾಳ ಹೆಮ್ಮೆ ಪಡ್ತಕ್ಕಂಥದ್ದು. ಅಷ್ಟೇ ಅಲ್ಲ, ನಾವು ಹಿಂದಿನಿಂದಲೂ, ಏಕೆಂದರೆ ಎಲ್ಲ ದೇಶಗಳು ಹುಟ್ಟೋದಕ್ಕಿಂತ ಮುಂಚೆ ಹುಟ್ಟಿರ್ತಕ್ಕಂಥ ದೇಶ ಯಾವುದಾದ್ರೂ ಇದ್ದರೆ ಅದು ಕೇವಲ ಭಾರತ ದೇಶ. ಈ ಭಾರತ ದೇಶ ನಾವು ಹೇಳ್ತೀವಿ ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂದ್ಕೊಂಡು ಎಲ್ಲ ಯುಗಗಳಲ್ಲೂ ಸ್ತ್ರೀಯರಿಗೆ ಅತಿ ಅಗ್ರಗಣ್ಯ ಸ್ಥಾನವನ್ನು ಕೊಟ್ಟಿದ್ದರು. ಹಿಂದಿನ ಕಾಲದ ಸಹ ಮಹಿಳೆಯರು ಕೇವಲ ಅಡುಗೆ ಮಾತ್ರ ಮಾಡ್ಕೊಂಡಿರಲಿಲ್ಲ. ಯಾಕಂದರೆ ನಾವು ಹೇಳ್ತಾ ಇರ್ತೀವಿ, ಹಾಗೆಲ್ಲ ನಾವು ಮಹಿಳೆಯರಲ್ಲಿ ಅಗ್ರಗಣ್ಯರು ಅಂತ ಹೇಳ್ತಾ ಇರ್ತೀವಿ. ಅಹಲ್ಯ ಆಗಿರ್ಬೋದು, ದ್ರೌಪದಿ ಆಗಿರ್ಬೋದು, ಸೀತೆ. Purely Women's Day. Women has to celebrate, women has to stay, women has to be there in the stage. But still, Afrin Madam is requested few minutes at least to share. Almost half an hour I am shared this stage. I particularly these days, the International Women's Day we are celebrating here. Today everybody knows that the chief guest and guest of honors of our Spurti group of chairman Sri Nirmala Ishwar Saudi and my Mrs. and President Innerville Club Savita Saudi and Secretary of Innerville Club and all the members of Innerville Club and my faculty members, senior faculty members, junior faculty members, and all the students who are here. I wish to you all for International Women's Day. My point of view as a doctor, almost all the Afrin Madam is cover entire points, what's women's, what's the importance, what's the grace. Everything will be explained in their detail, the platform. But still, I have some of the 1 or 2 points will address to you. Everybody knows that Women's Day, why we are celebrating. This is one important question. Why are we celebrating International Women's Day?
See, in all the corners, we'll go for the political leaders, in the field of doctor profession, in the field of scientific profession, scientist, in the field of teacher profession, in the field of entrepreneurs. So all the corners is covered, almost all the women's. Almost all the women, you can go to the even border security force also. They are, just imagine, they have to maintain the border security force means, just imagine how the women are the empowering nowadays. So, in this stage, still there are certain, the compassion has to need to upgrade, because once we are celebrating Women's Day, when completely fulfill entire what Madam is quoted some of the laws, laws are explained, women's laws, what are the clauses comes under Prevention Act. Many acts are there nowadays. But the thing is, when women comes under the empowering with a financial, either maybe social, either maybe spiritual, either maybe cultural, when entirely empowered, that women should be fulfill their dreams. That's why somewhere entirely is not fulfilled, somewhere something is drawback, some women are not come forward. It is a duty of the who are come forward already.